ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ಸಿಕಾ ನಾನು 2 ಜನನು ಶಾಪಿಂಗ್ ಬಂದಿದ್ದೆ. ಹಾಗೆ ಅನ್ಸಿಕನ್ ಬರ್ತ್ಡೇ ಶಾಪಿಂಗ್ ಬಂದಿರೋ ಅಂಥದ್ದು. ಸೊ ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ತಗೋ ಅಂತ ಹೇಳಿದೆ. ಫ್ಯಾನ್ಸಿ ಆಗಿರೋ ಇಯರಿಂಗ್ಸ್ ಬೇಕು ಅಂದ್ಲು. ಸರಿ ಓಕೆ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋ. ಹಾಗೆ ಸ್ಕೂಲಿಗೆ ಏನು ಗೋಲ್ಡ್ ಯೂಸ್ ಮಾಡೋ ಹಾಗಿಲ್ಲ, ಸ್ಕೂಲ್ಗೂ ಆಗುತ್ತೆ, ಅದನ್ನು ತೊಗೊಂಬಿಡಪ್ಪ ಇಲ್ಲೇ ಅಂತ ಹೇಳಿದ್ದೆ. ಒಂದು 3 ಸೆಟ್ಟು ಎಕ್ಸ್ಟ್ರಾನೇ ತಗೋ ಅಂತ ಹೇಳಿದ್ದೆ. ಹಾಗೆ ಚೈನ್ ಕೂಡ ತಗೊಳ್ತೀನಿ ಅಂತ ಹೇಳಿದ್ಲು. ಸರಿ ಓಕೆ, ನಿನ್ಗೆ ಯಾವ್ದು ಲೈಕ್ ಆಗುತ್ತೆ ಅದನ್ನು ತಗೋ ಅಂತ ಹೇಳಿದ್ದೆ. ಈ ಸಲ ನಾನೇ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ತೀನಿ ಅಂತ ಹೇಳಿದ್ಲು. ಫೈನಲಿ ಏನು ಮಾಡಿದ್ಲು ಗೊತ್ತಾ, ಹುಡುಕಿ ಸಾಕಾಗಿ ಅಮ್ಮ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಅದನ್ನು ತಗೊಳ್ತೀನಿ, ನನಗಂತೂ ಯಾವುದನ್ನು ತೊಗೊಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ನೀವು ಯಾವುದಾದ್ರೂ ಚೂಸ್ ಮಾಡಿಕೊಡಿ ಬೇಗ ಅಂತ ಹೇಳಿಬಿಟ್ಲು. ಸೊ ಚಿಕ್ಕದ್ರಿಂದ ನಾವೇ ತೆಕ್ಕೊಟ್ಟು ರೂಢಿಯಾಗಿರೋದ್ರಿಂದ ಅದೇನಾಗ್ಬಿಡುತ್ತೆ ಅಂದರೆ ಸಡನ್ನಾಗಿ ಚೂಸ್ ಮಾಡಿ ತಗೊಳ್ಳೋಕ್ಕೆ ಆಗೋದಿಲ್ಲ. ಸೊ ನೀವು ಯಾವುದನ್ನು ಚೂಸ್ ಮಾಡಿರ್ತೀರಿ ಅದೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ನೀವು ಇದೇ ಥರ ತೆಕ್ಕೊಟ್ಬಿಡಿ ಅಂತ ಕೇಳಿದ್ಲು. ಬಟ್ ಅವಳಿಗೂ ಇಷ್ಟ ಆಗಿರೋ ಅಂಥದ್ದನ್ನು ನೋಡ್ತಾಳೆ. ಸಿಗ್ಲಿಲ್ಲ ಅಂದಾಗ ತುಂಬ ಟೈಮ್ ತೊಗೊಂಡು ಹುಡ್ಕಕ್ಕೆ ಹೋಗೋದಿಲ್ಲ, ನೀವು ಯಾವುದನ್ನು ಕೊಡಿಸ್ತೀರಾ ಅದನ್ನೇ ಹಾಕೊಳ್ತೀನಿ ಅಂತ. ಹಾಗೆ ಅವಳಿಗೆ ಇಯರಿಂಗ್ಸು ಮತ್ತು ಚೈನು ತೆಕ್ಕೊಟ್ಬಿಟ್ಟು ಕ್ಲಿಪ್ ಸೆಕ್ಷನ್ ಕಡೆ ಬಂದೆ. ನನಗೆ ದೊಡ್ಡ ಸೈಜಿನ ಕ್ಲಿಪ್ ಬೇಕಾಗಿತ್ತು ಅಂತ ಬಂದಿದ್ದು. ಸಾಮಾನ್ಯ ನಾನು ಬ್ಲಾಗಲ್ಲಿ ನೋಡಿರ್ಬೋದು, ಜಾಸ್ತಿ ಹೇರ್ ಬನ್ನೇ ಹಾಕಿರ್ತೀನಿ ನಾನು, ನನಗೆ ಕೂದಲು ಬಿಡೋದಷ್ಟು ಇಷ್ಟ. ಹಾಗೆ ಇಲ್ಲಿ ಸೆಕೆ ಜಾಸ್ತಿ ಇರೋದ್ರಿಂದ ಹೇರ್ ಬನ್ ಹಾಕಿ ರೂಢಿಯಾಗಿ ಹೋಗ್ಬಿಟ್ಟಿದೆ. ನನಗೂ ಒಂಥರ ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಕ್ಲಿಪ್ ನೋಡಿದೆ, ಯಾವುದೇ ಕ್ವಾಲಿಟಿಯಾಗಿರಲಿಲ್ಲ. ಹಾಗೆ ಅಲ್ಲಿಂದ ನೆಕ್ಸ್ಟ್ ಶಾಪ್ಗೆ ಹೋದ್ವಿ, ನಾವು ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಈ ಸಲ ಬರ್ತಡೇಗೆ ಶರಾರ ಡ್ರೆಸ್ ತೆಕ್ಕೊಡಿ ಅಂತ ಹೇಳಿದ್ಲು. ಹಾಗಾಗಿ ನಾವು ನೋಡೋಣ ಅಂತ ಬಂದ್ವಿ. ಬಟ್ ಅಲ್ಲಿ ಕಲೆಕ್ಷನ್ನೇ ಇರಲಿಲ್ಲ ಜಾಸ್ತಿ. ಸೊ 2 ಪೀಸ್ ಇದ್ದಿದ್ದಂಥದ್ದು, ಅದು ವೈಟಲ್ಲೇ ಇತ್ತು. ಬೇಗ ಗಲೀಜಾಗಿ ಹೋಗ್ಬಿಡುತ್ತೆ ವೈಟ್ ಕಲರು, ಬೇಡ ಅಮ್ಮ ಅಂತ ಹೇಳಿದ್ಲು. ಸಾಮಾನ್ಯವಾಗಿ ನಾವು ಬಟ್ಟೆ ಶಾಪಿಂಗ್ ಅಂತ ಮಾಡಿದರೆ ಜಾಸ್ತಿ ಹಾಸನಿಗೆ ಬಂದೇ ಮಾಡುವಂಥದ್ದು. ನಮ್ಗೆ ಅದೇನೋ ಹಾಸನಲ್ಲಿ ಬಟ್ಟೆ ತಗೊಂಡ್ರೇ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಪಾಂಡಿಚೇರಿಲಿ ಅಷ್ಟು ಬಟ್ಟೆ ಶಾಪಿಂಗ್ ತುಂಬ ಕಮ್ಮಿ ನಾವು ಮಾಡೋ ಅಂಥದ್ದು. ಸೊ ನಾವು ಅಲ್ಲಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಶಾಪಿಂಗ್ ಮುಗಿಸ್ಕೊಂಡು ಉಳಿದಿದ್ದ ಹಾಸನಲ್ಲಿ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಇದು ನೆಕ್ಸ್ಟ್ ಡೇ ಅನ್ಸಿಕನ್ ಬರ್ತಡೇ ದಿನ. ಅವಳಿಗೆ ಇಷ್ಟವಾಗೋಂಗೆ ಇಷ್ಟವಾದ ಕಲರಲ್ಲಿ ಅವರಪ್ಪ ಕೇಕ್ ಮಾಡಿಕೊಟ್ಟಿದ್ರು. ತುಂಬಾ ಇಷ್ಟ ಆಯಿತು. ಅವಳೇ ತುಂಬ ಇಷ್ಟಪಟ್ಟು ಕೇಳಿದ್ಲು, ಜಾಸ್ತಿ ಡಿಸೈನ್ ಏನು ಬೇಡ ಪಾಪ, ಈ ರೀತಿಯೇ ಮಾಡಿಕೊಡಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳಿಗೆ ತುಂಬ ಇಷ್ಟ ಆಯಿತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಸ್ವೀಟ್ ಏನು ಇಲ್ದಂಗೆ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ವಿಚಾರ ಮಾತ್ರ ಯಾವಾಗಲೂ ಬೇಜಾರು ಮಾಡ್ಕೋತಾ ಇರ್ತಾಳೆ ಈ ವಿಚಾರಕ್ಕೆ. ಸೊ ಈ ಮೇ ತಿಂಗಳಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಇದೇ ರೀತಿ ಫೀಲ್ ಮಾಡ್ತೀರಾ, ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಮಗಳಂತೂ ಅವಳ ಬರ್ತಡೇ ಬಂದಾಗೆಲ್ಲ ಪಾಪ ಇದೇ ರೀತಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅವಳ ಕ್ಲಾಸ್ಮೇಟಿಗೆ ಸ್ವೀಟ್ ಕೊಡೋಕ್ಕಾಗಲಿಲ್ಲ ನನ್ನ ಬರ್ತಡೇಗೆ ಅಂತ ಹೇಳಿ ಫೀಲ್ ಮಾಡ್ತಾ ಇರ್ತಾಳೆ. ಸೊ ಇದೇ ಮೊದಲನೇ ವರ್ಷ ಪಾಂಡಿಚೇರಿಯಲ್ಲಿ ಅವಳ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇರೋ ಅಂಥದ್ದು. ಯಾವಾಗಲೂ ನಾವು ಹಾಸನಿಗೆ ಬರ್ತಾಯಿದ್ವಿ, ಅಮ್ಮನ ಮನೆಗೆ ಹೇಗಿದ್ರು ಲೀವ್ ಇರ್ತಿತ್ತಲ್ವ, ಹಾಗಾಗಿ ಅಮ್ಮನ ಮನೆಗೆ ಬರ್ತಾ ಇದ್ವಿ. ಅಲ್ಲಿ ಬರ್ತಡೇ ಸೆಲೆಬ್ರೇಟ್ ಆಗೋಗ್ಬಿಡೋದು ಅಮ್ಮನ ಮನೇಲೆ, ಅಲ್ಲೇ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡು. ಸೊ ಈ ಸಲ 10th ಆಗಿರೋದ್ರಿಂದ ಅವಳಿಗೆ ಎಕ್ಸ್ಟ್ರಾ ಕ್ಲಾಸಸ್ ಇತ್ತು, ಹಾಗಾಗಿ ನಾವು ಇಲ್ಲೇ ಇದ್ವಿ. ಅಮ್ಮನ ಮನೆಗೆ ಹೋಗೋಕ್ಕಾಗಿರಲಿಲ್ಲ, ಬೇಡ ಅಂತ ಹೇಳಿಬಿಟ್ಟು ಇಲ್ಲೇ ಇದ್ವಿ. ವಿಕ್ಕೆ ಅವ್ರ ಅಕ್ಕನ ಬರ್ತಡೇ ಅನ್ನೋದೇ ಮರ್ತೋಗ್ಬಿಟ್ಟಿದೆ. IPL ಮ್ಯಾಚ್ ಇದೆಯಲ್ಲ, ಕ್ರಿಕೆಟ್ ಕಡೆಗಿದೆ ಅವ್ನ ಗಮನ ಎಲ್ಲ. ಸಡನ್ನಾಗಿ ಈವ್ನಿಂಗ್ ಹೋಗಿ ಮೇಲ್ಗಡೆ ಕುತ್ಕೊಂಡು ಅವನು ಓನಾಗಿ ಗ್ರೀಟಿಂಗ್ ಕಾರ್ಡ್ ಮಾಡ್ಕೊಂಡು ಅದರಲ್ಲಿ ಏನೇನೆಲ್ಲ ಬರೆದು 500 ರೂಪೀಸ್ ದುಡ್ಡು ಅದರಲ್ಲಿ ಇಟ್ಕೊಂಡು, ನಿನಗೇನು ಇಷ್ಟ ಆಗುತ್ತೆ ತಗೋ ಅಕ್ಕ, ನನ್ನ ಕೈಲಿ ಗಿಫ್ಟ್ ತರೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದ. ಸೊ ಒಂಥರ ಕ್ಯೂಟ್ ಆಗಿತ್ತು. ಅನ್ಸಿಕಾ ಈ ಸಲ 2 ಜನನ ಫ್ರೆಂಡ್ ಕರೆದಿದ್ಲು. ಸೊ ಇದು ಫಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ, ತುಂಬ ಖುಷಿಯಾಗಿದ್ಲು ಅವಳ ಫ್ರೆಂಡ್ ಬಂದಿದ್ದಕ್ಕೆ. ಸೊ ಹಾಗೆ ನಾವು ಔಟ್ಸೈಡ್ ಡಿನ್ನರ್ಗೆ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ವಿ. ಅಮ್ಮ ಬೇಡ, ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ, ಮನೇಲೇ ಏನಾದರೂ ಊಟನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ಲು. ಸೊ ಅವಳು ಇಷ್ಟಪಟ್ಟು ತಿನ್ನೋದು ಅಂತ ಅಂದರೆ ಚಿಕನ್ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ಚಿಕನ್ ಬಿರಿಯಾನಿ, ಗ್ರೇವಿ, ಚಿಕನ್ ಕಬಾಬು ಎಲ್ಲನೂ ಮಾಡಿಕೊಟ್ಟಿದ್ದೆ. ಬಟ್ ಯಾವುದನ್ನು ನಾನು ವಿಡಿಯೋ ಮಾಡೋಕ್ಕೆ ಎಷ್ಟು ಸಾಧ್ಯ ಅಷ್ಟು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ. ಕುಕ್ಕಿಂಗ್ ಮಾಡ್ತಾ ವಿಡಿಯೋ ಮಾಡ್ತಾಯಿದ್ರೆ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ. ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಎಲ್ಲರೂ ಮಾತಾಡ್ಕೊಂಡು ಕೇಕ್ ತಿನ್ಕೊಂಡು ಟೆರೆಸ್ ಮೇಲೆ ಹೋಗಿ ಊಟ ಮಾಡೋಣ ಆಂಟಿ ಅಂತ ಹೇಳಿದರು ಅವಳ ಫ್ರೆಂಡು. ಹಾಗಾಗಿ ಅಲ್ಲಿಗೆ ಎಲ್ಲ ಡಿಶಸ್ ಏನೇನು ಮಾಡಿದ್ವಿ ಅದನ್ನೆಲ್ಲ ಒಬ್ಬೊಬ್ಬರು ಒಂದೊಂದು ಇಟ್ಕೊಂಡು ಮೇಲೆ ತಗೊಂಡೋಗಿ ಅಲ್ಲೇ ಕುತ್ಕೊಂಡು ಒಟ್ಟಿಗೆ ಊಟ ಮುಗಿಸ್ಕೊಂಡು ಬಂದ್ವಿ. ಸೊ ಈ ರೀತಿ ಇತ್ತು ಅನ್ಸಿಕನ್ ಬರ್ತಡೇ ಸೆಲೆಬ್ರೇಷನ್ನು. ತುಂಬ ದಿನಗಳಾದಮೇಲೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಯಾವ ಊರಿಗೆ ಬಂದಿದ್ದೀವಿ, ಎಲ್ಲಿ ಹೋಗಿದ್ದೀವಿ ಅಂತ ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ನಾವು ಫಸ್ಟು ಟ್ರಿಪ್ಪಿಗೆ ಹೋಗ್ತಿರ್ಬೇಕಾದ್ರೇ ಈ ದೇವಸ್ಥಾನ ಕಣ್ಣಿಗೆ ಬಿತ್ತು. ಇದೇ ಫಸ್ಟ್ ಟೈಮ್ ನಾವು ಬಂದಿರೋ ಅಂಥದ್ದು. ಹಾಗೆ ನಾವು ಬಂದಿರೋ ದೇವಸ್ಥಾನ ದಿವ್ಯ ದೇಶಂ 18ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದು ದಾಮೋದರ ನಾರಾಯಣ ಪೆರಿಮಾಳ್ ಟೆಂಪಲ್. ಈ ದೇವಸ್ಥಾನಕ್ಕೆ ಬಂದಿರೋವಂಥದ್ದು. ಒಂದು ಚಿಕ್ಕ ಹಳ್ಳಿಯಲ್ಲಿ ಇಷ್ಟೊಂದು ದೊಡ್ಡ ದೇವಸ್ಥಾನ, ಎಷ್ಟು ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ. ದೇವಸ್ಥಾನ ಸುತ್ತಮುತ್ತ ನೋಡೋಕ್ಕೆ ತುಂಬ ಶಾಂತವಾಗಿತ್ತು, ಜಾಸ್ತಿ ಜನನೂ ಇರಲಿಲ್ವಲ್ಲ, ಹಾಗಾಗಿ ತುಂಬ ಶಾಂತವಾಗಿ. ಈ ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಅನಿಸಿದ್ದು ನನಗೆ, ಹಸು ಕರುನ
ಎರಡನ್ನೂ ಕರ್ಕೊಂಡು ಬಂದ ಮೇಲೆ ಪೂಜೆ ಮಾಡ್ತಾರೆ, ಮಂಗಳಾರತಿ ಕೊಡ್ತಾರೆ. ಸೊ ಇದು ದಿನನಿತ್ಯ ಹೀಗೆ ಮಾಡ್ತಾರಂತೆ ಈ ದೇವಸ್ಥಾನದಲ್ಲಿ. ತುಂಬ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು ಇದನ್ನು ನೋಡಿ. ದೇವಸ್ಥಾನದಲ್ಲಿ ಹಸು ಕರುನ ಸಾಕೊಂಡಿರ್ತಾರೆ, ನೋಡಿದ್ದೀನಿ. ನಮ್ಮ ಋತ್ವಿಕ್ ಅಂತೂ ಈ ರೀತಿ ವಿಚಾರಗಳು ಅಂತ ಅಂದರೆ ತುಂಬ ಇಷ್ಟಪಡ್ತಾನೆ. ಅವ್ರ ಹಸನ ಹೊಡ್ಕೊಂಡು ಬರ್ತಾಯಿದ್ರು, ಕರುನ ನಾನು ಹೊಡ್ಕೊಂಡು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತಾಯಿದ್ದ. ಹಾಗೆ ಇಲ್ಲಿ ಪೂಜೆ ಮಾಡಿದ ತಕ್ಷಣ ಮಂಗಳಾರತಿ ಕೊಡಲಿಲ್ಲ. ಸೊ ನಾವು ಏನಕ್ಕೆ ಅಂತ ಕೇಳಿದ್ವಿ. ಅವ್ರು ಹೇಳಿದರು, ಅಲ್ಲಿ ಪಕ್ಕದಲ್ಲೇ ಅಮ್ಮನವ್ರ ದೇವಸ್ಥಾನ ಇದೆ, ಅಲ್ಲಿಗೆ ಹಸು ಕರು ಎರಡನ್ನೂ ಹೊಡ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿದ ಮೇಲೆ ಇಲ್ಲಿ ಬಂದು ಮಂಗಳಾರತಿ ಕೊಡ್ತೀನಿ ಅಂದರು. ಸೊ ನಾವು ಅರ್ಚನೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬಂದು ನಾನು ಹೇಳಿದೆ ಗೇಟ್ ಫಸ್ಟ್ ಓಪನ್ ಮಾಡಿ ಅಂತ ಗೊತ್ತಿಲ್ಲ. ನಾನೇನೋ ಉಳಗ ಹಂಗೆ ಬ್ರೈಟಾಗಿ ನನ್ನ ಮೇಲೆ ಹೋಗೋಣ ನಡೀರಿ, ಅದು ಕ್ಲೋಸ್ ಮಾಡಬಾರ್ದು ಅವರ ಇದು ಇಲ್ಲ ಹಂಗೆ ಕಂಡಿಡ್ಬಿಡು. ಹಾಗೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಬೇಕಾದ್ರೆ ಒಂದು ಡೋರ್ ಕ್ಲೋಸ್ ಆಗಿತ್ತು. ಏನಪ್ಪ ಅಲ್ಲಿದೆ ಅಂತ ತೆಗೆದು ನೋಡಿದ ತಕ್ಷಣ ಅಲ್ಲಿ ಹಿಂದ್ಗಡೆ ಕೊಳ ಇತ್ತು. ಅದನ್ನು ಅವ್ನು ಕಂಡಿಡ್ದೆ ಅಂತ ಹೇಳ್ತಾ ಇದ್ದಾನೆ. ನಾನು ತೋರಿಸಿದ್ಕೆ ಅಮ್ಮ ಅಲ್ವಾ ನೀವು ಬಂದಿದ್ದು ಇಲ್ಲಿ ಅಂತ. ಈ ಮರದಲ್ಲಿ ಎಷ್ಟು ಚೆನ್ನಾಗಿರೋ ಹೂಗಳು ಬಿಟ್ಟಿತ್ತು ಅಂದರೆ ಬಿಳಿ ಕಲರ್ ಹೂವು, ಒಂಥರ ಗುಡ್ ಸ್ಮೆಲ್, ಈ ಸಂಪಿಗೆ ಹೂವಿನ ಸ್ಮೆಲ್ ಇರುತ್ತಲ್ಲ ಆ ರೀತಿ ಸ್ಮೆಲ್ ಇತ್ತು. ನೋಡೋಕ್ಕೆ ಹೂವು ತುಂಬ ಚಿಕ್ಕ ಸೈಜು, ನೋಡೋಕೆ ಅಂದವಾಗಿತ್ತು. ನಾನು ಇದು ಫಸ್ಟ್ ಟೈಮ್ ಆ ಹೂವು ನೋಡ್ತಾ ಇರೋದು. ಇದ್ರ ಹೂವು ಹೆಸರು ಹಾಗೆ ಮರದ ಹೆಸರು ಕೇಳೋಣ ಅಂದರೆ ಮರ್ತೇ ಬಿಟ್ಟೆ ನಾನು. ಏನೋ ನಾವು ಬೇರೆ ಮಾತಾಡ್ತಾ ಇದ್ವಿ, ಸೊ ಇದರಲ್ಲಿ ಮರ್ತೇ ಬಿಟ್ಟೆ ನಾನು. ತುಂಬ ಇಷ್ಟ ಆಯಿತು ನನಗೆ ಹೂವು ನೋಡಿ. ಸೊ ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಎಲ್ಲಿಗೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ಋತ್ವಿಕ್ ಕೇಳ್ತಾನೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲಿ ಅಜ್ಜಿಗ ಮನಾಲಿಗೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬೆಳಗ್ಗೆ ಮನೆಯಲ್ಲಿ ಹೊರಡಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದದಕ್ಕೆ ಮನಾಲಿಗೆ ಹೋಗ್ತಾ ಇದ್ದೀವಿ ಅಂದ. ಸೊ ಇವಾಗಲಾದ್ರೆ ಚೇಂಜ್ ಮಾಡಿ ಹೇಳ್ತಾನೇನೋ ಅಂತ ಕೇಳಿದ್ಕೆ ಈಗಲೂ ಮನಾಲಿಗೆ ಹೋಗ್ತಾ ಇರೋದು ಅಂತ ಹೇಳ್ತಾ ಇದ್ದ. ನಾವು ಹೋಗ್ತಾ ಇರೋದು ಮೂನಾರ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಮೂನಾರ್ಗೆ ಹೋಗೋ ದಾರಿಲಿ ಕುಂಭಕರೆ ಫಾಲ್ಸ್ ಅಂತ ಇತ್ತು. ನೋಡೋಣ ಹೇಗಿದೆ, ಚೆನ್ನಾಗಿದೆಯಾ ಅಂತ ಹೊರಟ್ವಿ. ತುಂಬ ಬಿಸಿಲು. ಫಾಲ್ಸ್ ಇರೋದು ಫಾರೆಸ್ಟ್ ಒಳಗಡೆ ಇದೆ. ನಮಗೆ ಹೋಗ್ಬೇಕಾದ್ರೆ ಎಂಟ್ರಿ ಟಿಕೆಟ್ ತಗೊಂಡು ಚೆಕ್ ಮಾಡಿ ಬಿಡ್ತಾರೆ. ಫಾರೆಸ್ಟ್ ಒಳಗಡೆಯಿಂದ ಅವರು ಬಿಡೋ ಗೇಟಿಂದ 1 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋದ್ಮೇಲೆ ಈ ಫಾಲ್ಸ್ ಸುತ್ತಮುತ್ತ ನೇಚರಾಗಿ ಬರ್ತಿರೋಂಥ ನೀರು ಒಳ್ಳೆ ಗಿಡಮೂಲಿಕೆ ಸ್ಮೆಲ್ ಇತ್ತು. ನೀರೆಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಕೋಲ್ಡ್ ಇತ್ತು. ಮಕ್ಕಳು ಫುಲ್ಲು 1.5 ಅವರ್ ಚೆನ್ನಾಗಿ ಎಂಜಾಯ್ ಮಾಡಿದರು. ಸೊ ಹಾಗೆಲ್ಲ ಆಟಾಡಿ ಟಯರ್ಡ್ ಆಗಿ ಹೋಗ್ಬಿಟ್ರು. ಇಬ್ಬರು ಮಲಗಿದ್ದಾರೆ. ಮೂನಾರ್ಗೆ ಹೋಗ್ತಾ ಇದ್ದೀವಿ. ಮೂನಾರ್ಗೆ ಎಂಟ್ರಿ ಆದ ತಕ್ಷಣವೇ ನನಗೆ ಎಬ್ರಿಸ್ಬಿಡಿ ಅಮ್ಮ ಅಂತ ಹೇಳಿದ್ಲು. ಯಾಕಂದರೆ ಹೋಗ್ಬೇಕಾದ್ರೆ ಆ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನನಗೂ ಕೂಡ ಚೆನ್ನಾಗಿತ್ತು ವ್ಯೂ ಎಲ್ಲ ನೋಡಬೇಕಾದ್ರೆ. ಈ ಊಟಿ ಕೊಡೈಕೆನಾಲ್ ಅಷ್ಟು ಚಿಕ್ಕದಾಗಿರುವಂಥ ಊರೇನಲ್ಲ. ಮೂನಾರ್ ನೋಡಬೇಕು ಅಂತ ಅಂದರೆ ಒಂದು 4 ಡೇಸ್ ಆದರೂ ಆಗುತ್ತೆ. ನಾವು ಮೂನಾರಿಗೆ ಬರ್ತಾ ಇರೋವಂಥದ್ದು 2ನೇ ಸಲ ಇದು. ಮೊದಲನೇ ಸಲ ಒಂದ್ಸಲ ಬಂದು ಹೋಗಿದ್ವಿ. ಸೊ ಇವಾಗ ತುಂಬ ಬಿಸಿಲಿತ್ತಲ್ವ, ಕೂಲಾಗಿರುವಂಥ ಒಂದು ಪ್ರದೇಶಕ್ಕೆ ಹೋಗಿ ಇದು ಬರಬೇಕು ಅಂತ ಅನ್ನಿಸ್ತಿತ್ತು. ಸೊ ಹೇಗಿದ್ರು ಚೂಸ್ ಮಾಡಿದ್ದಂಥದ್ದು ಮೂನಾರು. ಹೋಗ್ಬಿಡೋಣ ಮಕ್ಕಳೆಲ್ಲ ಮೂನಾರ್ಗೆ ಹೋಗೋಣ ಅಮ್ಮ ಅಂತ ಹೇಳಿದರು. ಸೊ ಹಾಗಾಗಿ ಹೊರಟ್ವಿ. ನಾವು ಮೂನಾರ್ಗೆ ಬಂದು ಸೇರೋವಷ್ಟರಲ್ಲಿ ನೈಟ್ ಆಗಿತ್ತು. ಮನೇಲೇ ಬರಬೇಕಾದ್ರೆ ಆನ್ಲೈನಲ್ಲೇ ನಾವು ರೂಮ್ನ ಬುಕ್ ಮಾಡ್ಕೊಂಡು ಬಂದಿದ್ವಿ. ಹಾಗಾಗಿ ನಮಗೆ ಈಸಿ ಅನ್ನಿಸ್ತು. ಬೆಳಗ್ಗೆ ಮನೇಲಿ ಹೊರಟಬೇಕಾದ್ರೇ ಕೇಳ್ತಿದ್ದ, ಅಮ್ಮ ಯಾವಾಗ ಬರುತ್ತೆ ಮೂನಾರು. ಅವನಿಗೆ ಲಾಂಗ್ ಟ್ರಾವೆಲ್ ಅಂದರೆ ಇಷ್ಟನೇ ಇಲ್ಲ. ಸೊ ಯಾವಾಗ ಬರುತ್ತೆ ಅಮ್ಮ ಮೂನಾರು ಅಂತ ಕೇಳ್ತಾನೆ ಇದ್ದ. ಅವನಿಗೆ ಸಿಟಿಗೆ ಹೋಗ್ಬಿಟ್ಟು ಬರೋದು ಅಂತ ಅಂದರೆ ಇಷ್ಟಪಟ್ಟು ಬರ್ತಾನೆ. ಮಲಗಿಬಿಟ್ಟಿದ್ರು. ಸೊ ಮೂನಾರ್ ರೋಡ್ ಎಂಟ್ರಿ ಆಗ್ತೀವಲ್ವ, ಆವಾಗ ನಮಗೆ ಎಬ್ರಿಸ್ಬಿಡಿ ಸೈಡ್ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹೌದು, ಹೋಗಬೇಕಾದ್ರೆ ಸೈಡ್ ವ್ಯೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಫೈನಲಿ ನಾವು ರೂಮಿಗೆ ಬಂದ್ವಿ. ನಾವು ಮನೆಯಿಂದ ಬರಬೇಕಾದ್ರೇ ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗಿ ರೂಮ್ ಹುಡುಕ್ತೀವಿ ಅಂತ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮತ್ತು ನಾವು ಹೋಗೋ ಟೈಮ್ ಹೇಗಿರುತ್ತೋ ಏನೋ
ಆ ಟೈಮಲ್ಲಿ ರೂಮು ಮಾಡೋಕ್ಕೆ ಹೋದ್ರೂ ನಾವು ಅಷ್ಟೊಂದು ಕಂಫರ್ಟಬಲ್ ಆಗಿರುವಂಥ ರೂಮ್ ಸಿಗೋದಿಲ್ಲ. ಹಾಗಾಗಿ ನಾವು ಮನೆಯಿಂದ ಹೊರಡಬೇಕಾದ್ರೇ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ರೂಮಿಗೆ ಬಂದ ತಕ್ಷಣ ರೂಮ್ ಹೇಗಿದೆ ಅಂತ ಒಂದು ರೌಂಡ್ ಸುತ್ತಾಡಿ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಹೊರಗಡೆನೇ ಮುಗಿಸ್ಕೊಂಡು ಬಂದಿದ್ದು. ನಾವು 11 ಗಂಟೆ ಆಯಿತು ರೂಮಿಗೆ ಬಂದು ಸೇರೋ ಅಷ್ಟರಲ್ಲಿ. ಸೊ ಲೇಟಾಗಿ ಬೀಳುತ್ತೆ ಅಂತೇಳಿ ಹೊರಗಡೆನೇ ಊಟ ಮುಗಿಸ್ಕೊಂಡು ಬಂದು ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ದು. ಬಂದು ಮಲಗಿದ್ರೆ ಸಾಕು, ಇನ್ನು ನಾಳೆ ಬೆಳಗ್ಗೆ ಮೂನಾರ್ ಸುತ್ತಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಆರಾಮಾಗಿ ಮಲಗಿದ್ದಾಯಿತು. ರೆಸ್ಟ್ ಮಾಡಿದ್ವಿ ಚೆನ್ನಾಗಿ. ಬಗ್ಗೆ ಹೇಳಬೇಕು ಅಂತಂದರೆ ಆರಾಮಾಗಿ 4 ಜನ ಫ್ರೀಯಾಗಿ ಮಲಕ್ಕೋ. ಒಂದು ದೊಡ್ಡ ಬಾತ್ರೂಮ್ ಇದೆ, ನೀರು ತುಂಬ ಚೆನ್ನಾಗಿ ಬರುತ್ತೆ. ಹಾಟ್ ವಾಟರು ಮತ್ತು ಕೋಲ್ಡ್ ವಾಟರ್ ಎರಡೂ ಕೂಡ ಬರುತ್ತೆ. ಒಂದು ಚಿಕ್ಕದಾಗಿ ಡೈನಿಂಗ್ ಟೇಬಲ್, ಹಾಗೆ ಲಗೇಜ್ನ ಇಟ್ಕೊಳ್ಳೋಕ್ಕೆ ಒಂದು ಕಬೋರ್ಡ್ ಇಟ್ಟು. ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.